ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿ ನಾವು 9ನೇ ತರಗತಿಯ ಎಲ್ಲ 33 ಪಾಠಗಳ ಪ್ರಶ್ನೋತ್ತರಗಳನ್ನು ನಾವು ಹಾಕ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ವಾಟ್ಸಪ್ನಲ್ಲಿ ಇದರ ಶೇರ್ ಲಿಂಕ್ ಮಾಡಿ. ಅಂದರೆ ಈ ಒಂದು ವಿಡಿಯೋದ ಲಿಂಕ್ ಇರುತ್ತಲ್ಲ, ಅದನ್ನ ನೀವು ವಾಟ್ಸಪ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗಳಿಗೆ ತಪ್ಪದೆ ಶೇರ್ ಮಾಡಿರಿ. ನಾವಿವತ್ತು ನೋಡ್ತಾ ಇದ್ದೀವಿ 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಇತಿಹಾಸ ಮೊದಲನೇ ಅಧ್ಯಾಯ ಯಾವುದಿದೆ? ಪಾಶ್ಚಾತ್ಯ ಧರ್ಮಗಳು. ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಯಾವುದು? ಪಾಶ್ಚಾತ್ಯ ಧರ್ಮಗಳ ಪ್ರಶ್ನೋತ್ತರಗಳನ್ನ. 9th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್. ಅದೇ ರೀತಿ ಇದು ನ್ಯೂ ಸಿಲೆಬಸ್ ಪ್ರಕಾರ ನಾವು ಪ್ರಶ್ನೋತ್ತರಗಳನ್ನ ಮಾಡಿದ್ದೇವೆ. ಅದಕ್ಕೋಸ್ಕರ ನೀವು ನೋಟ್ಸ್ ಅಂತ ಕೂಡ ಬರ್ಕೊಳ್ಬಹುದು. ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ ನಲ್ಲಿ ಶೇರ್ ಮಾಡಿರಿ. ಇನ್ನು ನಾವು ನೋಡೋಣ ಅಭ್ಯಾಸಗಳು. ಮೊದಲನೇದು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇದು, ಯಹೂದಿ ಧರ್ಮದ ಮೂಲ ಪುರುಷ ಅಬ್ರಹಾಂ. ಎರಡನೆಯದು, ಪಾರ್ಸಿ ಧರ್ಮದ ಸ್ಥಾಪಕರು ಯಾರು? ಜರಾತುಷ್ಟ್ರ. ಮೂರನೆಯ ಪ್ರಶ್ನೆ, ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಯಾವುದು? ಬೆತ್ಲೆಹೆಮ್. ಬೆತ್ಲೆಹೆಮ್ ಎಲ್ಲಿದೆ? ಇಸ್ರಾಯೇಲ್ ದೇಶದಲ್ಲಿದೆ ಬೆತ್ಲೆಹೆಮ್. ನಾಲ್ಕನೆಯದು, ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಗೊಲ್ಗೊಥಾ ಬೆಟ್ಟ. ಅದೇ ರೀತಿ ಇನ್ನು 5ನೇ ಪ್ರಶ್ನೆ, ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದು ಚಕ್ರವರ್ತಿ ಕಾನ್ಸ್ಟಂಟೈನ್ನ ಆಳ್ವಿಕೆಯ ಅವಧಿಯಲ್ಲಿ. ಐತಲ್ವಾ? ಸೊ ಅದೇ ರೀತಿ ಇನ್ನು 6ನೇ ಪ್ರಶ್ನೆ, ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಯಾವುದು? ಮೆಕ್ಕಾ. 7ನೇ ಪ್ರಶ್ನೆ, ಇಸ್ಲಾಂನ ಪವಿತ್ರ ಗ್ರಂಥ ಯಾವುದು? ಕುರಾನ್. ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್. 8ನೇ ಪ್ರಶ್ನೆ, ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫರು ಎನ್ನುವರು ಅಥವಾ ಖಲೀಫ್ ಎನ್ನುವರು. ಇವು 8 ಬಿಟ್ಟ ಸ್ಥಳಗಳಿದ್ದವು. ಅದಾದ್ಮೇಲೆ ಇನ್ನು ಮುಂದೆ ನೋಡೋಣ ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರ ಬರೆಯಿರಿ ಅಂತ ಇದೆ. 9. ಯಹೂದಿ ಧರ್ಮದ 10 ಕಟ್ಟಳೆಗಳನ್ನು ಪಟ್ಟಿ ಮಾಡಿ. ಇವುಗಳನ್ನ ಬುಕ್ ನಲ್ಲಿ ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ. ಉತ್ತರ: ಯಹೂದಿ ಧರ್ಮದ 10 ಕಟ್ಟಳೆಗಳು. 1. ಯಾವೇ ಹೊರತಾಗಿ ಬೇರೆ ದೇವರಿಲ್ಲ. 2. ಮೂರ್ತಿ ಪೂಜೆ ಸಲ್ಲದು. 3ನೇ ಕಟ್ಟಳೆ, ದೇವರ ಹೆಸರಿಗೆ ಕಳಂಕ ತರಬಾರದು. 4ನೇದು, ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು. 5. ತಂದೆ ತಾಯಿಯರನ್ನು ಗೌರವಿಸಬೇಕು. 6. ವ್ಯಭಿಚಾರ ಸಲ್ಲದು. 7. ಕಳ್ಳತನ ಮಾಡಬಾರದು. 8. ಕೊಲೆ ಮಾಡಬಾರದು. 9. ಸುಳ್ಳು ಹೇಳಬಾರದು. 10. ಅಸೂಯೆ ಪಡಬಾರದು. ಐತಲ್ವಾ? ಸೊ ಇವು 10 ಕಟ್ಟಳೆಗಳು. ಯಾವ? ಯಹೂದಿ ಧರ್ಮದ 10 ಕಟ್ಟಳೆಗಳು. ಅದಾದ್ಮೇಲೆ ಇನ್ನು 10ನೇ ಪ್ರಶ್ನೆ. ಇದು 9ನೇ ಪ್ರಶ್ನೆ ಅಲ್ವಾ? ಸೊ ಇನ್ ಮುಂದೆ 10ನೇ ಪ್ರಶ್ನೆ, ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ, ಸಮರ್ಥಿಸಿ. ಉತ್ತರ: ಉಪವಾಸ, ಬ್ರಹ್ಮಚರ್ಯ ಹಾಗೂ ನೈರ್ಮಲ್ಯತೆ ಇವರ ಆಚರಣೆಗಳಾಗಿವೆ. ಪಾರ್ಸಿ ಧರ್ಮ ಪ್ರಾಚೀನ ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ. ಉದಾಹರಣೆಗೆ, ಒಳಿತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಇವರ ನಂಬಿಕೆ. ಐತಲ್ವಾ? ಸೊ ಇದು ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ. ಇನ್ನು 11ನೇ ಪ್ರಶ್ನೆ ದೊಡ್ಡದಿದೆ ಒಂದ್ ಸ್ವಲ್ಪ. ಯೇಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಅಂತ ಇದೆ. ಸೊ ನಿಮ್ಗೆ ಎಷ್ಟಾಗುತ್ತಲ್ಲ ಅಷ್ಟು ಬರೆಯಿರಿ. ಇದಕ್ಕಿಂತ ಜಾಸ್ತಿ ಇನ್ನು ಬುಕ್ ನಲ್ಲಿದೆ, ಅದನ್ನ ಕೂಡ ನೀವು ಕರೆಕ್ಟ್ ಪಾಯಿಂಟ್ ವೈಸ್ ಬರೆದ್ರು ನಡೆಯುತ್ತೆ. ಉತ್ತರ: ಯೇಸು ಬೆತ್ಲೆಹೆಮ್ ಎಂಬ ಸ್ಥಳದಲ್ಲಿ ಜನಿಸಿದರು ಮತ್ತು ಇವರು ಆರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು. ಆಯ್ತಾ? ಸೊ ಅದಾದ್ಮೇಲೆ ಯೇಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸುತ್ತಾ ಮತ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದರು. ಕಾಲಾನಂತರದಲ್ಲಿ ಯಹೂದಿಗಳು ಯೇಸು ಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡನನ್ನಾಗಿ ಸ್ವೀಕರಿಸಿದರು. ಯೇಸು ಕ್ರಿಸ್ತರು ಮೊದಲು 12 ಜನ ಶಿಷ್ಯರನ್ನು ಹೊಂದಿದ್ದರು. ಪೀಟರ್ ಅವರ ಮೊದಲ ಅನುಯಾಯಿ ಆಗಿದ್ದನು. ರೋಗದಿಂದ ನರಳುವವರ ಮತ್ತು ಅಸಹಾಯಕರ ಬಗ್ಗೆ ಸಹಾನುಭೂತಿ ಹಾಗೂ ಕನಿಕರ ಕರುಣೆಯನ್ನು ಹೊಂದಿದ್ದರು. ಈ ಅಸಾಮಾನ್ಯ ಶಕ್ತಿಯ ಮೂಲಕ ಬಡವರ ಕಷ್ಟಗಳನ್ನು ಪರಿಹರಿಸಲು ಮುಂದಿರುತ್ತಿದ್ದರು. ಯಾರು? ಯೇಸು ಕ್ರಿಸ್ತರು. ಅದಾದ್ಮೇಲೆ ಯೇಸು ಕ್ರಿಸ್ತ ಯಹೂದಿಗಳಿಂದ ಮಹಾರಕ್ಷಕರೆಂದು ಪರಿಗಣಿಸಲ್ಪಟ್ಟ ಜನಪ್ರಿಯರಾದರು. ಡಂಬಾಚಾರದಿಂದ ಕೂಡಿದ್ದ ಧಾರ್ಮಿಕ ವಿಧಿವಿಧಾನಗಳನ್ನು ಯಹೂದಿಗಳ ಸಂಪ್ರದಾಯ ವರ್ಗ ಅವರನ್ನು ವಿರೋಧಿಸಲು ಆರಂಭಿಸಿತು. ಈ ಎಲ್ಲ ಕಾರಣಗಳಿಂದ ಯೇಸು ಕ್ರಿಸ್ತರು ಜೆರುಸೆಲೆಂಗೆ ಭೇಟಿ ನೀಡಿದಾಗ ಯಹೂದಿಗಳು ಅವರನ್ನು ಬಂಧಿಸಿ ರೋಮ್ನ ರಾಜ್ಯಪಾಲನ ವಶಕ್ಕೆ ಒಪ್ಪಿಸಿದರು.
ರಾಜ್ಯಪಾಲನು ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸುವ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದನು. ಅವರನ್ನು ರೋಮ್ನ ಸೈನಿಕರು ಗೊಲ್ಗೊಥಾ ಎಂಬ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸಿದರು. ಈತಲ್ವಾ? ಸೊ ಇದು ಯೇಸು ಕ್ರಿಸ್ತರ ಜೀವನದ ಕಥೆಯಾಗಿತ್ತು. ಸೊ ನೀವು ಕೂಡ ಇದನ್ನ ಇನ್ನೂ ಜಾಸ್ತಿ ಬರೆಯಬಹುದು ಅಥವಾ ಪಾಯಿಂಟ್ಸ್ ವೈಸ್ ಇದನ್ನ ರೆಡಿ ಮಾಡ್ಕೊಳ್ಳಿ, ಅಂದ್ರೆ ಎಕ್ಸಾಮ್ ನಲ್ಲಿ ಈಸಿ ಆಗುತ್ತೆ. ಇನ್ನು 12ನೇ ಪ್ರಶ್ನೆ, ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ. ಉತ್ತರ: ಯೇಸು ಕ್ರಿಸ್ತರ ಬೋಧನೆಗಳು, ಮೊದಲನೇದು, ದೇವರು ಒಬ್ಬನೇ, ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ, ಇದು ಮೊದಲನೇದು. ಅದಾದ್ಮೇಲೆ ಎರಡನೇ ಬೋಧನೆ, ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು, ಇದು ಎರಡನೇ ಬೋಧನೆ ಆಗಿದೆ ಯೇಸು ಕ್ರಿಸ್ತರವರದು. ಮೂರನೇ ಬೋಧನೆ, ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಯಾರು ಕಷ್ಟದಲ್ಲಿರ್ತಾರಲ್ಲ ಅವರನ್ನ ಪ್ರೀತಿಸಿದರೆ ದೇವರನ್ನ ಪ್ರೀತಿಸಿದಂತಾಗುತ್ತದೆ, ಯೇಸು ಕ್ರಿಸ್ತವರ ಮೂರನೇ ಬೋಧನೆ. ಇನ್ನು ನಾಲ್ಕನೆಯದು, ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಐದನೆಯದು, ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದುದು. ಆರನೆಯದು, ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ, ಇದನ್ನು ಬೋಧನೆ, ಆರನೇ ಬೋಧನೆ. ಏಳನೇದು, ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು. ಇವೆಷ್ಟು 7 ಯೇಸು ಕ್ರಿಸ್ತರ ಬೋಧನೆಗಳಾಗಿವೆ. ಇದನ್ನ ಬುಕ್ ನಲ್ಲಿ ಕೂಡ ಕೊಟ್ಟಿದ್ದಾರೆ, ಬುಕ್ ನಲ್ಲಿಂದ ನೋಡಿ ಬರೆದ್ರೆ ಬೆಟರು. ಅದಾದ್ಮೇಲೆ 13ನೇ ಪ್ರಶ್ನೆ, ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು. ಉತ್ತರ: ಚಕ್ರವರ್ತಿಯಾದ ಕಾನ್ಸ್ಟಂಟೈನ್ ನ ಆಳ್ವಿಕೆಯ ಅವಧಿಯಲ್ಲಿ ಕ್ರೈಸ್ತ ಧರ್ಮವು ರೋಮನ್ ರಾಜ್ಯ ಧರ್ಮವಾಯಿತು. ನಂತರ ಈ ಧರ್ಮ ಯುರೋಪಿಯನ್ನಾದ್ಯಂತ ಹರಡಿತು. ಇಂದು ಚರ್ಚ್ಗಳು ಪ್ರಪಂಚದ ತುಂಬೆಲ್ಲ ಇದ್ದು ಹೆಚ್ಚು ಜನರ ಸದಸ್ಯತ್ವವನ್ನು ಹೊಂದಿದೆ. ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥವಾಗಿದೆ. ಇನ್ನು 14ನೇ ಪ್ರಶ್ನೆ, ಮೊಹಮ್ಮದ ಪೈಗಂಬರರ ಜೀವನವನ್ನು ತಿಳಿಸಿರಿ. ನಾನು ಇಷ್ಟೇ ಬರೆದಿದ್ದೀನಿ, ನೀವು ಇನ್ನೂ ಸಿಗುತ್ತೆ, ಅದರಲ್ಲಿ ತುಂಬಾ ಕೊಟ್ಟಿದ್ದಾರೆ, ನೀವು ಕೂಡ ಬರೀಬಹುದು. ಉತ್ತರ: ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಪತ್ರವರ್ತಕರು. ಇವರು 570ರಲ್ಲಿ ಮೆಕ್ಕದಲ್ಲಿ ಜನಿಸಿದರು. ಇವರ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ. ಇವರು ಜನಿಸುವ ಕೆಲವೇ ತಿಂಗಳುಗಳ ಮುಂಚೆ ತಂದೆ ಮರಣ ಹೊಂದಿದ್ದಾರೆ. ಅವರ 6ನೇ ವಯಸ್ಸಿನಲ್ಲಿ ತಾಯಿಯನ್ನು ಕೂಡ ಇವರು ಕಳೆದುಕೊಳ್ಳುತ್ತಾರೆ. ಇದೇ ರೀತಿ ಅವರ ಜೀವನ ಮುಂದುವರಿಯುತ್ತದೆ. ಸೊ ಈ ಒಂದು ಉತ್ತರವು ನಿಮಗೆ ಇನ್ನಷ್ಟು ಬರಿಬೇಕಾದ್ರೆ ಬುಕ್ ನಲ್ಲಿ ಕೊಟ್ಟಿದ್ದಾರೆ, ಅದನ್ನ ಒಂದು ಸ್ವಲ್ಪ ಜಾಸ್ತಿ ಬರ್ಕೊಳ್ಳಿ, ಪಾಯಿಂಟ್ ವೈಸ್ ಕೂಡ ಬರ್ಕೋಬಹುದು. 15, ಹಿಜಿರಾ ಎಂದರೇನು. ಉತ್ತರ: 622ರಲ್ಲಿ ಮೆಕ್ಕದಿಂದ ಮದಿನಾ ಕಡೆಗೆ ಪ್ರಯಾಣಿಸಿದರು. ಈ ಪಯಣವನ್ನು ಹಿಜಿರಾ ಎಂದು ಕರೆಯುತ್ತಾರೆ. ಮೆಕ್ಕಾದ ಸಾಂಪ್ರದಾಯಿಕ ವರ್ಗ ಪೈಗಂಬರರನ್ನು ವಿರೋಧಿಸಲು ಆರಂಭಿಸಿತು. ಈ ಕಾರಣದಿಂದಾಗಿ ಮುಂದೆ ಪೈಗಂಬರರಿಗೆ ಮೆಕ್ಕದಲ್ಲಿ ಬೋಧಿಸಲು ಸಾಧ್ಯವಾಗಲಿಲ್ಲ. ಅವಾಗ ಏನ್ ಮಾಡ್ತಾರೆ, ಅವರು ಮೆಕ್ಕಾದಿಂದ ಮದಿನಾ ಕಡೆಗೆ ಒಂದು ಪ್ರಯಾಣ ಬೆಳೆಸ್ತಾರೆ. ಆ ಪಯಣವನ್ನು ಹಿಜಿರಾ ಅಂತ ಹೇಳಿ ಕರೀತಾರೆ. 16ನೇದು, ಇಸ್ಲಾಂನ ನಿಯಮಗಳಾವು. ಉತ್ತರ: ಇಸ್ಲಾಂ ಧರ್ಮದ ನಿಯಮಗಳು ರಂಜಾನ್ ಸಮಯದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೂ ಉಪವಾಸವಿರುವುದು, ಅದನ್ನ ರೋಜಾ ಅಂತ ಹೇಳಿ ಕರೀತಾರೆ. ಪ್ರತಿದಿನ ಪವಿತ್ರ ಸ್ಥಳವಾದ ಮಕ್ಕಾದ ಕಡೆ ಮುಖ ಮಾಡಿ 5 ಬಾರಿ ಪ್ರಾರ್ಥಿಸುವುದು, ನಮಾಜ್ ಅಂತ ಹೇಳಿ ಕರೀತಾರೆ. ಬಡವರಿಗೆ ತಾವು ದುಡಿದುದರಲ್ಲೇ ದಾನವಾಗಿ ನೀಡುವುದು. ಇವು ಇಸ್ಲಾಂ ಧರ್ಮನ ನಿಯಮಗಳಾಗಿವೆ. ಅದೇ ರೀತಿ 3 ಚಟುವಟಿಕೆಗಳು. ಮೊದಲನೇದು, ವಿವಿಧ ಪಾಶ್ಚಾತ್ಯ ಧರ್ಮಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ. 4 ಯೋಜನೆ. 1, ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಬೋಧನೆಗಳು ಕುರಿತು ಪ್ರಬಂಧ ಬರೆಯಿರಿ ಅಂತ ಇದೆ, ಅದನ್ನ ಪ್ರಬಂಧ ಬರೆಯಿರಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ. ಅದೇ ರೀತಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ ಮುಖಾಂತರ ಕಳಿಸಿರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಯಾಕಂದ್ರೆ ನಾವು ಗಣಿತ, ವಿಜ್ಞಾನ, ಕನ್ನಡ, ಇಂಗ್ಲಿಷ್, EVS, SS ವರ್ಬುಕ್ಗಳಾದ ಸುವೇಗ, ಸುಮೇರು, ರೇಂಬೋ, EVS, ಸಾಮಾನ್ಯ ಜ್ಞಾನ, ಕ್ವಿಜ್ ಕ್ವಶನ್ಸ್, ಗ್ರಾಮರ್ ಈ ಎಲ್ಲ ವಿಡಿಯೋಗಳನ್ನು ಕೂಡ ನಮ್ಮ ಚಾನಲ್ನಲ್ಲಿ ಹಾಕುತ್ತೇವೆ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ತಪ್ಪದೇ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.